ಅಣ್ಣವರು ನಮಗೋಸ್ಕರ ಕೆಂದೇಳಿ ನೀರು ಕೊಡ್ತಾ ಇದ್ದಾರೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತೆ. ತಲೆದು ಮೂಳೆ ಸುಮಾರು 200 kg ಇದೆಯಂತೆ ಇದಕ್ಕೆ. ಆದರೆ ಎಂಟ್ರಿ ಟಿಕೆಟ್ ತೊಗೊಂಡಿಲ್ಲ ಇನ್ನು. ಬನ್ನಿ ಟಿಕೆಟ್ ತೊಗೊಂಡು ಆಮೇಲೆ ಹೋಗೋಣ. ಬೀಚ್ನ ನಿಮಗೂ ತೋರಿಸ್ಬೇಕಾ? ಈ ಇಷ್ಟು ಬಂದಿರೋ ಬೀಚ್ಗಳಲ್ಲಿ ಇವತ್ತು ಬಂದಿರೋ ಬೀಚ್ ಇದೆಯಲ್ಲ. ಹಲೋ ಗೈಸ್, ಆಲ್ರೆಡಿ ಟೈಮ್ ಇವಾಗ ಎಷ್ಟು ಅಂತಂದರೆ 11 ಗಂಟೆ ಆಗಿದೆ ನೋಡಿ. ಇವಾಗ ನಾವೆಲ್ಲಿ ಹೊರಟಿದ್ದೀವಿ ಅಂದರೆ ಮಂಗಳೂರು ಕಡೆ ಹೊರಟಿದ್ದೀವಿ. ಇನ್ನು ನಮ್ಮ ಬ್ರದರ್ಸ್ ಎಲ್ಲ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬಂದಮೇಲೆ ಪರಿಚಯ ಮಾಡಿಸ್ತೀನಿ ಎಲ್ರೂ, ವೆಯ್ಟ್ ಮಾಡಿ. ಟೈಮ್ ಎಷ್ಟು ಇವಾಗ ಕರೆಕ್ಟಾಗಿ 12 ಗಂಟೆಗೆ ಊಟದ ಸಮಯ. ಪೆಟ್ರೋಲ್ ಬಂಕಲ್ಲಿ ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತಂದರೆ ಸಕಲೇಶ್ಪುರ ಎಂಟ್ರಿ. ಸೊ ಇವಾಗ ನಮ್ಮ ಬ್ರದರ್ ಎಲ್ಲ ಗಾಡಿಗಳನ್ನ ಸ್ಟಾಪ್ ಮಾಡಿದ್ದಾರೆ, ಹೊರಡಬೇಕು. ಬನ್ನಿ. ಇವಾಗ ಗೂಂಡ್ಯದಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟೀ ತಗೊಂಡ್ವಿ, ಏನೂ ಚೆನ್ನಾಗಿಲ್ಲ. ಚಳಿಗೆ ಇನ್ನೇನು ಮಾಡೋದು, ಸ್ವಲ್ಪ ಕುಡಿಬೇಕು. ಕುಡಿತಾ ಇದ್ದೀವಿ, ಕುಡಿಯೋಣ. ನೋಡಿ ಕಾಣಲ್ಲ ಕತ್ಲದಲ್ಲಿ. ಬನ್ನಿ, ನೆಕ್ಸ್ಟು ನಾನು ನಿಮಗೆ ಮಂಗಳೂರಲ್ಲಿ ಸಿಗ್ತೀನಿ. ಗೈಸ್ ಎಲ್ಲಿದ್ದೀವಿ ಅಂದರೆ ಕುತ್ತಾರ್ಗೆ ಬಂದಿದ್ದೀವಿ ಇವಾಗ, ಮಂಗಳೂರಲ್ಲಿರೋ ಕುತ್ತಾರ್. ಸೊ ಇವಾಗ ದೇವ್ರ ದರ್ಶನ ಹೋಗ್ಬೇಕು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತೆ. ಸೊ ಎಲ್ಲರೂ ನೈಟ್ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡಿಸ್ತೀನಿ. ಇವರು ನಮ್ಮ ಉಮೇಶ್ ಬ್ರೋ ಅಂತ, ಹಾಗೂ ಸುನಿ ಬ್ರೋ ನಮ್ಮ ಭಾವ, ನಮ್ಮ ಸುನಿ ಬ್ರೋ ಅವರು, ಹಾಗೂ ಅವರ ವೈಫ್ ವರಲಕ್ಷ್ಮಿ ಅವರು, ಹಾಗೂ ನನ್ನ ತಮ್ಮ ಮಿಸ್ಟರ್ ಅಭಿಷೇಕ್, ಹಾಗೂ ಶ್ರೀಗಂಧ, ಹಾಗೂ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಲ್ಲಿದ್ದಾರೆ. ಅವರು ನಾಚ್ಕೊಳ್ತಾರೆ ಯಾವಾಗ್ಲೂ. ಅಲ್ಲಿದ್ದಾರೆ ನೋಡಿ. ಯಾರು ಸೆಂಟ ಕಡಿದ್ದ ಈ ಊರಲ್ಲಿ? ಸೆಂಟ ಬಡ್ಡಿ ಮಗ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಬನ್ನಿ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ. ಇವಾಗ ಕುತ್ತಾರಲ್ಲಿ ಕೊರಗಜ್ಜ ಸ್ವಾಮಿಯವರು ವಿಶ್ರಾಂತಿ ಮಾಡುತ್ತಿರುವ ಸ್ಥಳಕ್ಕೆ ಬಂದಿದ್ವಿ. ಸೊ ಇವಾಗ ಆದಿ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಇವಾಗ ಎಲ್ಲಿದ್ದೀವಿ ಅಂದರೆ ಆದಿ ಸ್ಥಳ ಕೊರಗಜ್ಜ. ನಿಮಗೂ ಸಹ ದರ್ಶನ ಮಾಡಿಸ್ತೀನಿ, ಬನ್ನಿ. ಗೈಸ್ ಇವಾಗ ಸೀದಾ ಡೈರೆಕ್ಟ್ ಕೊರಗಜ್ಜ ಟೆಂಪಲ್ ಇಂದ ಎಲ್ಲಿ ಬಂದಿದ್ದೀವಿ ಅಂದರೆ ಹೊಳಲಿಗೆ ರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮೇ ಬಿ ಅಲ್ಲಿ ಕ್ಯಾಮ್ರಾ ಅಲೋ ಇದೆಯಾ ಇಲ್ವಾ ಅದೆಲ್ಲ ಗೊತ್ತಿಲ್ಲ, ಬಟ್ ದೇವರ ದರ್ಶನ ಮಾಡ್ಕೊಂಬರೋಣ. ಬನ್ನಿ. ರಾಜೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊಳಲಿ. ಬನ್ನಿ ಒಳಗಡೆ ಹೋಗೋಣ. ಗೈಸ್ ಇವಾಗ ಪಳನಿ ದೇವಸ್ಥಾನದಲ್ಲಿದ್ದೀವಿ. ನಿಮ್ಮೆಲ್ರಿಗೂ ದೇವ್ರ ದರ್ಶನ ಮಾಡಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಸೊ ಈಗ ಅಂತೂ ದರ್ಶನ ಅಂತೂ ಮುಗೀತು. ಬನ್ನಿ ನೆಕ್ಸ್ಟ್ ಪ್ಲೇಸ್ ಹೋಗುವ. ಬನ್ನಿ, ಮಂಗಳೂರಲ್ಲಿ ಇದೀವಿ. ಕೆಂದೇಳ್ನೀರು ಸಗದಾಗಿದ್ದಾವೆ, ಕುಡಿಯೋಣ ಬನ್ನಿ. ಹೆಂಗೆ ಅಂತ ನೋಡಿ. ಅಣ್ಣವರು ನಮಗೋಸ್ಕರ ಕೆಂದೇಳ್ನೀರು ಕೊಡ್ತಾ ಇದ್ದಾರೆ. ಸಿಗದ ಹೇಳ್ಕೊಡ್ತಾ ಇದೀನಿ. ಅವರಿಗೆ ನಮೀಗ ಸುಡಿಯೋದ್ ನಮಗೆ ಹೇಳ್ಕೊಡ್ತಿದ್ಯಾ ಅವ್ರಿಗೆ? ಇಲ್ಲ, ನೀವು ಮಂಗಳೂರಲ್ಲಿ ಇರೋ ವಾತಾವರಣಕ್ಕೆ ಕೆಂದೇಳ್ನೀರು ಕುಡಿತಿದೀವಿ, ಆಯ್ತಾ? ಸ್ಮೈಲ್ ಬೇಡ, ಚಿಕ್ಕೂರು ಎಳ್ನೀರು ಯಾವತ್ತಿದ್ರು ಹಿಂಗ್ ಕುಡಿದ್ರೇನೆ ಮಜಾ. ನೀರ್ ತಗೊಂಡೆ, ಗಂಜಿ ತಗೊಂಡೆ, ಸಕ್ಕದಾಗಿದ್ದಾವೆ ಕೆಂದೇಳ್ನೀರು. ಮಾತ್ರ ಮಂಗಳೂರು ಬಂದಾಗ ಟೇಸ್ಟ್ ಮಾಡಿ ಕೆಂದೇಳ್ನೀರು, ಆಯ್ತಾ? ಎಲ್ಲಿದೀವಿ ಅಂದ್ರೆ ಕದ್ರಿ ಟೆಂಪಲ್ ಬಂದ್ವಿ. ಬನ್ನಿ ಒಳಗಡೆ, ದೇವಸ್ಥಾನದ ಒಳಗಡೆ ಹೋಗೋಣ, ನೋಡೋಣ. ಇಲ್ಲಿ ದರ್ಶನ ಮಾಡೋಣ. ಪ್ರಯತ್ನ ನಿಮ್ಮೆಲ್ರಿಗೂ ತೋರ್ಸಕ್ ಪಡ್ತೀನಿ. ಬನ್ನಿ
ಕೆಟ್ಟ ಬಿಸಿಲು ರೀ ಮಂಗಳೂರಲ್ಲಿ ಮಾತ್ರ. ಏನ್ ಶೆಕೆ ಅಂತೀರಾ? ಬಾ 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 ಬನ್ನಿ ಹೋಗೋಣ. ದೇವ್ರ ದರ್ಶನ ಮಾಡೋಣ, ಒಳಗಡೆ ಹೋಗೋಣ ಬನ್ನಿ. ನಿಮಗೂ ದೇವ್ರ ದರ್ಶನ ತೋರಿಸ್ತೀನಿ. ಸರಿ, ಅಂತೂ ಕದ್ರಿಯಲ್ಲಿ ಕೂಡ ದೇವ್ರ ದರ್ಶನ ಆಯಿತು, ಅನ್ನ ಪ್ರಸಾದನೂ ಕೂಡ ಸಿಕ್ತು. ಸೊ ಇವಾಗ ನೆಕ್ಸ್ಟ್ ಮುಂದಿನ ಪಯಣ ಎಲ್ಲಿ ದಾರಿ ಸಿಗುತ್ತೋ ಆ ಕಡೆ ಹೋಗೋಣ ಬನ್ನಿ. ಮಂಗಳೂರು ಬಿಸಿಲಿಗೆ ಚೌಕ ಬರ್ತೀನವ. ಸೊ ಗೈಸ್, ಈಗ ಪಡುಬಿದಿರೆ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಸಂಜೆ ಅಷ್ಟರಲ್ಲಿ ಸ್ಟೇ ಮಾಡಬೇಕು ಎಲ್ಲಾದರೂ. ಸೊ ಅಲ್ಲಿವರೆಗೂ ಸ್ವಲ್ಪ ಬೀಚ್ ಕಡೆ ಎಂಜಾಯ್ ಮಾಡ್ಕೊಂಡ್ಬರ್ತೀನಿ. ಬೀಚ್ನ ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು. ಬನ್ನಿ, ಪಡುಬಿದ್ರೆ ಬೀಚಲ್ಲಿದ್ದೀವಿ. ಬನ್ನಿ, ನೀರಲ್ಲಿ ಎಳಿಯೋಣ, ಕುಣಿಯೋಣ, ಮಜಾ ಮಾಡೋಣ. ಆದ್ಮೇಲೆ ಹೇಳ್ತೀನಿ. ಅಲ್ಲಿ ಪೈಲ್ವಾನ್ಸ್ ನೋಡಿ, ಚಡ್ಡಿ ಪೈಲ್ವಾನ್ಸ್ ಎಲ್ಲ ರೆಡಿ ಆಗಿದ್ದಾರೆ ಬೀಚ್ಗೆ ಇಳಿಯೋಕ್ಕೆ. ಏನು ಗೊತ್ತಾಯಿತು, ಸರಿ ಸುಮಾರು 100 ವರ್ಷಗಳಿಗೂ ಅಧಿಕ ಹಳೆದಾದ ಬೃಹತ್ ಗಾತ್ರದ ತಿಮ್ಮಿಂಗಿಲ್ಲ ಮೀನಿನ ತಲೆ ಭಾಗ ಅಂತೆ. ನೋಡಿ ಮೂಳೆ ಹೆಂಗಿಟ್ಟಿದ್ದಾರೆ ಇಲ್ಲಿ, ಸಖತ್ತಾಗಿದೆ ಅಲ್ವಾ? ನೋಡಿ ನೋಡಿ ಹೆಂಗಿದೆ ಅಂದರೆ ಮೀನಿನ ತಲೆದು ಮೂಳೆ ಸುಮಾರು 200 kg ಇದೆಯಂತ ಇದಕ್ಕೆ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಹೇಗಿರುತ್ತೆ ಒಳಗಡೆ ಬ್ಲೂ ಫ್ಲಾಗ್. ಬನ್ನಿ, ಬೀಚ್ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಎಲ್ಲರೂ ನೋಡಿರೋದನ್ನ ಮತ್ತೇನು ತೋರಿಸೋದೇನಿಲ್ಲ, ಬಟ್ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಮಾತ್ರ. ತುಂಬ ಸುಂದರವಾಗಿದೆ ಬೀಚ್. ನೋಡಿ, ಖುಷಿ ಪಡಿ, ಬನ್ನಿ. ಸೊ ಇವಾಗ ಬೀಚ್ ಸೈಡ್ ಬಂದಿದ್ದೀವಿ. ಆದಷ್ಟು ಬೀಚ್ ಸೈಡ್ ಬಂದಾಗ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ಈ ಇಷ್ಟು ಬಂದಿರೋ ಬೀಚ್ಗಳಲ್ಲಿ ಇವತ್ತು ಬಂದಿರೋ ಬೀಚ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನಿಜವಾಗ್ಲೂ. ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ, ಸುತ್ತಮುತ್ತ ಪ್ಲಸ್ ನಮಗೆ ಶವರ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕ್ಲಿಯರಾಗಿ ಅಷ್ಟೇ ಚೆನ್ನಾಗಿದೆ. ಸೊ ಬನ್ನಿ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡುವ, ನಿಮಗೆ ಆಮೇಲೆ ಸಿಗುವ. ಬನ್ನಿ. ಪಡುಬಿದ್ರೆ ಬೀಚಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂದರೆ, ನೋಡಿ ಇಲ್ಲಿ ಒಂದು ಟಿಕೆಟ್ ತೊಗೊಂಡ್ರೆ ಅಂಬ್ರಲ್ಲ, ಒಳ್ಳೆ ನೆರಳು, ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ನಿಮಗೆ ಹಿಂಗಿದೆ. ಸೊ ಮಸ್ತಾಗಿ ನೀರಲ್ಲಿ ಎಂಜಾಯ್ ಮಾಡಿಕೊಂಡು, ನೆರಳಲ್ಲಿ ಇದ್ಕೊಂಡು, ಹಸು ಆದರೆ ಏನಾದರೂ ತಿನ್ಕೊಂಡು ಮಜಾ ಮಾಡೋಣ. ಕೊನೆಗೂ ಬೀಚಲ್ಲಿ ಎಂಜಾಯ್ ಮಾಡಿ ಆಯಿತು. ಪಡುಬಿದ್ರಿ ಬೀಚ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇವತ್ತಿನ ದಿನಕ್ಕೆ ಒಂದು ಸ್ಟೇ ಹೌಸ್ ಇದೆ, ಅಲ್ಲಿ ಹೌಸ್ ಇಲ್ಲ, ಗೊತ್ತಿರೋರ ಮನೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ